ಇನ್ನು ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದವರಿಗೆ ದಂಡ. ಯೂಶುವಲಿ ಸಂಜೆ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ನೋಡ್ತೀವಿ, ಬಟ್ ಕುಡಿದು ಶಾಲಾ ವಾಹನ ಓಡಿಸ್ತಾ ಇದ್ದಂತಹ ವಾಹನ ಚಾಲಕರನ್ನ ಹಿಡಿದಿದ್ದಾರೆ. ಒಟ್ಟು 16 ಚಾಲಕರ ವಿರುದ್ಧ ಈಗ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. 16 ಚಾಲಕರು ಕುಡಿದು ವಾಹನ ಓಡಿಸ್ತಾ ಇರೋದು ಬೆಳಕಿಗೆ ಬಂದಿದೆ. 16 ಚಾಲಕರ ಲೈಸೆನ್ಸ್ಗಳನ್ನ ಈಗ RTO ಕಚೇರಿಗೆ ರವಾನೆ ಮಾಡಲಾಗಿದೆ. 3414 ಶಾಲಾ ವಾಹನಗಳನ್ನ ತಪಾಸಣೆ ಮಾಡಿತ್ತು ಸಿಬ್ಬಂದಿ. ಟ್ರಾಫಿಕ್ನ ಸಿಬ್ಬಂದಿ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಶಾಲಾ ವಾಹನಗಳನ್ನೇ ಇವತ್ತು ತಪಾಸಣೆ ಮಾಡಿದ್ದಾರೆ. ನಿಜಕ್ಕೂ ತುಂಬಾನೇ ಒಳ್ಳೆ ಕೆಲಸ. ಖಂಡಿತವಾಗ್ಲೂ ಪೊಲೀಸರಿಗೆ ನಾವಿಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಯಾಕಂದ್ರೆ ಇಂಥ ಸಾಕಷ್ಟು ಪ್ರಕರಣಗಳು ಆಗಂದಾಗೆ ನೋಡ್ತಾ ಇರ್ತೀವಿ. ಶಾಲಾ ವಾಹನಗಳನ್ನ, ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ವಾಹನಗಳನ್ನು ಓಡಿಸುವಂಥವ್ರು, ಈ ರೀತಿ ಡ್ರಿಂಕ್ ಮಾಡಿಕೊಂಡು ಗಾಡಿಯನ್ನು ಓಡಿಸುವಂಥದ್ದು. ಬಟ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವತ್ತು ಬೆಳಿಗ್ಗೆನೆ ಕಾರ್ಯಾಚರಣೆಗೆ ಇಳಿದಿದ್ದಂತಹ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದ್ದಾರೆ. ಅದರಲ್ಲಿ 16 ಜನ ಸಿಕ್ಕಿದ್ದಾರೆ. ಈಗ ಚಾಲಕರು ಸಿಕ್ಕಾಕೊಂಡಿದ್ದಾರೆ. ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ತಾ ಇದ್ರು ಇವರನ್ನೆಲ್ಲ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಇವರ ಲೈಸೆನ್ಸನ್ನು ನಿಜಕ್ಕೂ ಕೂಡ ಸಸ್ಪೆಂಡೇ ಮಾಡಬೇಕಾಗತ್ತೆ. ಇವ್ರ ಲೈಸೆನ್ಸನ್ನು ಇವರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು. ಆಗಷ್ಟೇ ಇವರು ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಮಕ್ಕಳ ಪ್ರಾಣದ ಜೊತೆಗೆ ಇವರು ಚೆಲ್ಲಾಟ ಆಡ್ತಾ ಇರ್ತಾರೆ. ಇವರನ್ನು ನಂಬಿ ಪೋಷಕರು ಮಕ್ಕಳನ್ನು ಕಳಿಸ್ಕೊಟ್ಟಿರ್ತಾರೆ ಶಾಲೆಗೆ ಬಿಟ್ಟು ಬರ್ತಾರೆ, ಸೇಫ್ ಆಗಿರ್ತಾರೆ ನಮ್ಮ ಮಕ್ಕಳು ಅಂತೇಳಿ. ಬಟ್ ಇವ್ರು ಹಿಂಗೆ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸಿದ್ರೆ ಎಲ್ಲಿಂದ ಸೇಫ್ಟಿ ಇರುತ್ತೆ? ಖಂಡಿತವಾಗ್ಲೂ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಂಥವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಒಂದು ಕಠಿಣ ಕ್ರಮಗಳನ್ನು ಕೈಗೊಂಡ್ರಷ್ಟೇ ಮುಂದಿನ ಬೇರೆ ಇವರು ಯಾರು ಕೂಡ ಡ್ರೈವರ್ಗಳು ಈ ಥರ ಮಾಡೋದಕ್ಕೆ ಹೆದರಿಕೆ ಬರಬೇಕು. ಎಲ್ರಿಗೂ ಕೂಡ ಹಿಂಗೆ ಮಾಡಿದ್ರೆ ನಮಗೆ ತೊಂದರೆ ಆಗತ್ತಪ್ಪ ಅಂಥೇಳಿ. ಸೊ ನಿಜಕ್ಕೂ ಪೊಲೀಸರ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮಾಡಿರುವಂಥ ಈ ಒಂದು ಕೆಲಸ ನಿಜಕ್ಕೂ ಎಲ್ಲರೂ ಕೂಡ ಬೆಂಗಳೂರಿಗರು ಇವತ್ತು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರಿಗೆ. ಅದರಲ್ಲೂ ಇವತ್ತು ಶಾಲಾ ವಾಹನಗಳನ್ನು, ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವಾಹನಗಳನ್ನು ತಪಾಸಣೆ ಮಾಡಿದ್ದಾರೆ ಪೊಲೀಸರು. ಯೂಶುವಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ನೋಡ್ತೀವಿ ನಾವು, ರಾತ್ರಿ ವೇಳೆಯಲ್ಲಿ ನಡೆಯುತ್ತೆ. ಬಟ್ ಈ ಒಂದು ಕೆಲಸ ಏನಿದೆಯಲ್ಲ, ಖಂಡಿತವಾಗ್ಲೂ ಇದನ್ನು ನಾವು ಎಲ್ಲರೂ ಮೆಚ್ಚಲೇಬೇಕಾಗಿರುವಂಥ ಒಂದು ಕೆಲಸ. ಯೂಶುವಲಿ ಶಾಲಾ ವಾಹನಗಳನ್ನು ಓಡಿಸುವಂಥವ್ರನ್ನ ಯಾರು ತಪಾಸಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಶಾಲೆಗೆ ಹೋಗೋದಕ್ಕೆ ಲೇಟ್ ಆಗಿರುತ್ತೆ, ಹೋಗಲಿ ಬಿಡಿ ಅಂಥೇಳಿ ಸ್ವಲ್ಪ ಲೀನಿಯನ್ಸ್ ಇರುತ್ತೆ. ಬಟ್ ಇದನ್ನೇ, ಈ ಲೀನಿಯನ್ಸನ್ನೇ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಡ್ರೈವರ್ ಯಾರು ಹೆಂಗೂ ನಮ್ಮನ್ನು ಕೇಳಲ್ಲ ಬಿಡು ಅಂಥೇಳಿ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಬಟ್ ಇವತ್ತು ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ, ಟ್ರಾಫಿಕ್ ಪೊಲೀಸರು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ನಿಜಕ್ಕೂ ಟ್ರಾಫಿಕ್ ಪೊಲೀಸರ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು ಪೊಲೀಸರಿಗೆ. ಇವತ್ತು ಇದಕ್ಕಿದ್ದ ಹಾಗೆ ಈ ರೀತಿಯಾದಂತಹ ಒಂದು ತಪಾಸಣೆಗಿಳಿದಿರುವಂತಹ ಪೊಲೀಸರು ಈಗ 16 ಜನ ಸಿಕ್ಕಾಕೊಂಡಿದ್ದಾರೆ. ಏನ್ ಕ್ರಮಗಳನ್ನ ಕೈಗೊಳ್ತಾರಂತೆ? ಈ ಒಂದು ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಟ್ರಾಫಿಕ್ ಪೊಲೀಸರು? ರೆಹಮಾನ್, ಇಂದು ಬೆಳಗ್ಗೆ 7 ಗಂಟೆಯಿಂದ 9:30ರವರೆಗೂ ಕೂಡ ಟ್ರಾಫಿಕ್ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ 3414 ವಾಹನಗಳನ್ನು ಚೆಕ್ ಮಾಡಿರ್ತಕ್ಕಂಥದ್ದು. ಶಾಲಾ ವಾಹನಗಳನ್ನು ಓಡಿಸಿದಂತಹ ಚಾಲಕರಲ್ಲಿ 16 ಜನರು ಕುಡಿದು ವಾಹನವನ್ನು ಚಾಲನೆ ಮಾಡ್ತಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ 16 ಜನರನ್ನು ಕೂಡ ಟ್ರಾಫಿಕ್ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಇದೊಂದು ಅನಾಹುತಕಾರಿ ಬೆಳವಣಿಗೆ. ಆಗಿಂದಾಗಲೇ ಟ್ರಾಫಿಕ್ ಪೊಲೀಸರು ಈ ರೀತಿಯ ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತಿರ್ತಾರೆ. ಶಾಲಾ ವಾಹನಗಳಲ್ಲಿ ಸುಮಾರು 35ರಿಂದ 40ಕ್ಕೂ ಹೆಚ್ಚು ಮಕ್ಕಳು ಪ್ರಯಾಣವನ್ನು ಮಾಡ್ತಾರೆ. ಶಾಲಾ ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ಯುವಂತಹ ಚಾಲಕರು ಯಾವ ರೀತಿಯಾಗಿ ನಿರ್ಲಕ್ಷ್ಯದಿಂದ ಕುಡಿದು ವಾಹನವನ್ನು ಚಾಲನೆಯನ್ನು ಮಾಡ್ತಿರ್ತಾರೆ ಅನ್ನೋದನ್ನ ಈ ಒಂದು ನಿದರ್ಶನಗಳಿಂದ ಕಂಡುಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 16 ಜನರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಟ್ರಾಫಿಕ್ ಪೊಲೀಸರು ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಲೈಸೆನ್ಸ್ಗಳನ್ನು, ಅವರ ಪಡೆದುಕೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಕೂಡ ಈಗಾಗಲೇ RTOಗೆ ಕ್ಯಾನ್ಸಲೇಷನ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ರೆಹಮಾನ್, ವೆರಿ ಗುಡ್, ಥ್ಯಾಂಕ್ ಯು ಶಿವಪ್ರಸಾದ್.